ಹಲೋ ಎವ್ರಿವನ್, RRB ಗ್ರೂಪ್ ಡಿ ಪ್ರಾಕ್ಟೀಸ್ ಕಿಂಗ್ ಸೀರೀಸ್ ಡೇ 4ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ ನಾವು ಫೆಬ್ರವರಿ 4th ಸೆಕೆಂಡ್ ಶಿಫ್ಟ್ನ ಮ್ಯಾಥ್ಸ್ನ 25 ಪ್ರಶ್ನೆಗಳನ್ನ ನಾವು ಕಂಪ್ಲೀಟ್ ಆಗಿ ಈ ಒಂದು ಸೆಷನ್ನಲ್ಲಿ ಬಿಡಿಸೋಣ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರೋ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ದಯವಿಟ್ಟು ಈ ಕ್ಲಾಸ್ದು PDF ಬೇಕಂದ್ರೆ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಓಕೆನಾ. ಸೊ ಮೊದಲನೇ ಪ್ರಶ್ನೆ ನೋಡಿ, ಎಲ್ಲಾನು ಸಮೇತ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಓಕೆನಾ. ಅಂದ್ರೆ RRB ಅಲ್ಲಿ ಅಂದ್ರೆ ಯಾವ ತರ ಅಂದ್ರೆ ಒಂದೇ ಪ್ರಶ್ನೆಯನ್ನ 20 ಸಲ ಕೇಳ್ತಾ ಇರ್ತದೆ, ಜಸ್ಟ್ ಸೊ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ಬಿಟ್ಟು. ಕ್ಲಿಯರ್? ನೋಡಿ ಮೊದಲನೇ ಪ್ರಶ್ನೆ, ಎ ಡೀಲರ್ ಮಾರ್ಕ್ಸ್ ಇಸ್ ಗೂಡ್ಸ್ ಅಟ್ 25% ಎಬೋವ್ ದ ಕಾಸ್ಟ್ ಪ್ರೈಸ್ ಅಂಡ್ ಅಲೋಸ್ ಎ ಡಿಸ್ಕೌಂಟ್ ಆಫ್ 68% ಆನ್ ದ ಮಾರ್ಕೆಟ್ ಪ್ರೈಸ್. ವಾಟ್ ಈಸ್ ಗೈನ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಒಬ್ಬ ವ್ಯಾಪಾರಿಯ ತನ್ನ ಸರಕುಗಳ ಬೆಲೆಯನ್ನು ಕೊಂಡ ಬೆಲೆಗಿಂತ 25% ಹೆಚ್ಚಿಗೆ ನಿಗದಿಪಡಿಸುತ್ತಾನೆ ಮತ್ತು ನಿಗದಿಪಡಿಸಿದ ಬೆಲೆಯ ಮೇಲೆ 68% ರಿಯಾಯಿತಿ ನೀಡುತ್ತಾನೆ. ಅವನ ಲಾಭ ಅಥವಾ ನಷ್ಟದ ಶೇಕಡವಾರು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, TP ಯಾವಾಗಲೂ ಎಷ್ಟಿರುತ್ತಪ್ಪ? 100 ಇರುತ್ತೆ. 100 ಮೇಲೆ ಓಕೆನಾ. ಸೊ ಗೂಡ್ಸ್ ಪ್ರೈಸ್ ಎಷ್ಟಂತೆ, ಐ ಮೀನ್ ಮಾರ್ಕೆಟ್ ಪ್ರೈಸ್ ಎಷ್ಟಂತೆ? 25% ಜಾಸ್ತಿ ಅಂತೆ. ಅಂದ್ರೆ MP ಎಷ್ಟಾಯಿತು? 125 ಆಯಿತು ಅಲ್ವೇನಪ್ಪ? ಎಷ್ಟಾಯಿತು? MP 125 ಆಯಿತು. ಕ್ಲಿಯರ್? ಸೊ ಇವಾಗ ಏನು ಮಾಡ್ತೀನಿ, 68% ಡಿಸ್ಕೌಂಟ್ ಕೊಡ್ತಾರೆ. ಅಂದರೆ 125ಗೆ 68% ಡಿಸ್ಕೌಂಟ್ ಕೊಡ್ತಾರೆ. ಅಂದರೆ ಇನ್ನು ಉಳಿದಿರೋದು ಎಷ್ಟಿರುತ್ತೆ? 32% ಇರುತ್ತೆ ಅಲ್ವಾ? ಸೊ 4 ಜಾ 5 ಜಾ 1 ಜಾ 8 ಜಾ 5 8 ಎಷ್ಟು? 40. ಅಂದರೆ ಎಷ್ಟಕ್ಕೆ ಮಾರಾಟಕ್ಕೆ ಮಾಡ್ತಾನೆ? 40ಕ್ಕೆ ಮಾರಾಟಕ್ಕೆ ಮಾಡ್ತಾನೆ. ಹಾಗಾದರೆ ಈಗ ಲಾಭನ ನಷ್ಟನ? ನಷ್ಟ ಅಲ್ವಾ? ನೋಡಿ, 100ಗೆ ತಗೊಂಡಿರೋದು 40ಕ್ಕೆ ಮಾರಾಟ ಮಾಡ್ತಿದ್ದಾನಂದ್ರೆ ನಷ್ಟನ ಲಾಭನ? ನಷ್ಟ. ಎಷ್ಟು ನಷ್ಟ? 60% ನಷ್ಟ. ಕ್ಲಿಯರ್? ಸೊ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ದ ಫೋರ್ತ್ ಪ್ರಪೋರ್ಷನ್ ಟು 5, x ಅಂಡ್ 3 ಈಸ್ 63, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ದಾರೆ. 5x ಮತ್ತು 3ರ 4ನೇ ಅನುಪಾತವು 63 ಆಗಿದ್ರೆ x ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಮೊದಲನೇ ಅನುಪಾತ ಕೊಟ್ಟಿದ್ದಾರೆ 5, ಎರಡನೇದು ಕೊಟ್ಟಿದ್ದಾರೆ x ಈಸ್ ಆಸ್ 3 ಅಂಡ್ 4ನೇದು ಕೊಟ್ಟಿದ್ದಾರೆ 63. ನಾವು ಏನು ಫೈಂಡ್ ಔಟ್ ಮಾಡಬೇಕು? x ನ ವ್ಯಾಲ್ಯೂ. ಅಂದರೆ ಇದು ಮಲ್ಟಿಪಲ್ ಆಗುತ್ತೆ, ಇದು ಮಲ್ಟಿಪಲ್ ಆಗುತ್ತೆ, ಎಲ್ಲರೂ ಗೊತ್ತಿದೆ, ಬೇಸಿಕ್ ಕ್ವಶನ್ ಅಲ್ವಾ. ಡೈರೆಕ್ಟ್ ಆಗಿ ಮಾಡಿದ್ರೆ 3 1 ಜಾ 3 21 ಜಾ. ಸೊ x ಈಸ್ ಈಕ್ವಲ್ ಟು ಏನಾಯಿತು? 21 ಇಂಟು 5 ಆಯಿತು. ಸೊ 21 ಇಂಟು 5 ಎಷ್ಟಾಗುತ್ತೆ? 105 ಆಗುತ್ತೆ. ಕ್ಲಿಯರಾ? ಸೊ ಬೇಸಿಕ್ ಕ್ವಶನ್, ರೈಟ್? ಈಗ ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ 1728 ಸೆಂಟಿಮೀಟರ್ಸ್ ಕ್ಯೂಬ್, ಫೈಂಡ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಒಂದು ಘನಫಲವು 1728 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಓಕೆನಾ. ಸೊ ನೋಡಿ, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನು? ಎ ಕ್ಯೂಬ್. ಅವ್ರು ಕೊಟ್ಟಿದ್ದಾರೆ ಎಷ್ಟು? 1728 ಅಲ್ವಾ. ಸೊ ನಮಗೆ ಎ ವ್ಯಾಲ್ಯೂ ಬೇಕು. ಎ ವ್ಯಾಲ್ಯೂ ಬೇಕಂದ್ರೆ ಇದೇನಾಗುತ್ತೆ? ಕ್ಯೂಬ್ ರೂಟ್ ಆಫ್ 1728 ಆಗುತ್ತೆ ಅಲ್ವೇನಪ್ಪ. ಸೊ ಕ್ಯೂಬ್ ರೂಟ್ ಆಫ್ 1728 ಎಷ್ಟು? 12 ಆಯಿತು. ಕ್ಲಿಯರ್? ನಮ್ಗೆ ಏನು ಬೇಕು? ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನಾಗುತ್ತೆ? ಘನದ್ದು ಏನಾಗುತ್ತೆ? 6a² ಅಲ್ವಾ. 6 ಇಂಟು ಎ ವ್ಯಾಲ್ಯೂ 12 ಆಯಿತು. 12 ಇಂಟು 12 ಎಷ್ಟಾಯಿತು? 144 ಆಯಿತು. ನೆಕ್ಸ್ಟು 144 ಇಂಟು 6 ಮಾಡಬೇಕು ಅಲ್ವಾ. 4 6 ಜಾ 24 ಟು ಕ್ಯಾರಿ, 14 6 ಜಾ 84 ಪ್ಲಸ್ 2 ಎಷ್ಟಾಯಿತು? 86 ಆಯಿತು. ಸೊ ಆನ್ಸರ್ ಎಷ್ಟಾಯಿತು ನಮಗೆ? 864 ಸೆಂಟಿಮೀಟರ್ ಸ್ಕ್ವೇರ್, ಓಕೆನಾ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೋಡ್ ಆಫ್ ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ 115, 190, 110, 185, 85, 110, 115, 102, 90, 95, 85, 68, 85 ಅಂತ ಕೇಳಿದರೆ. ಸೊ ಮೋಡ್ ಅಂದರೆ ಏನಪ್ಪ? ಸೊ ಜಾಸ್ತಿ ರಿಪೀಟೆಡ್ ಆದಾಗಿರುತ್ತೆ ಅದೇ ಅಲ್ವಾ. ಸೊ ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ಇಸ್ ಈಕ್ವಲ್ ಟು ಮೋಡ್. ಸೊ ಯಾವುದಾಗಿದೆ? ಆಪ್ಷನ್ ಮುಖಾಂತರ ಹೋಗೋಣ. 85 ಎಷ್ಟು ಸಲ ಆಗಿದೆ ನೋಡೋಣ. 1 2 3, ಓಕೆನಾ. 85 3 ಟೈಮ್ಸ್ ಆಗಿದೆ ಅಷ್ಟೇ ಅಲ್ವಾ. ನೆಕ್ಸ್ಟ್ 110 ನೋಡಿ, 1 2 ಟೈಮ್ಸ್ ಆಗಿದೆ. ನೆಕ್ಸ್ಟ್ 92 ನೋಡಿ, 92 ಇಲ್ಲ. ನೆಕ್ಸ್ಟ್ 68 ನೋಡಿ, 68 ಒಂದು ಸಲ ಆಗಿದೆ. ಸೊ ಜಾಸ್ತಿ ಯಾವ್ದು ರಿಪೀಟ್ ಆಗಿದೆ? 85. ಸೊ ಆನ್ಸರ್ ಏನು? 85. ಕ್ಲಿಯರ್? ನೆಕ್ಸ್ಟ್ ನೋಡಿ,
One pipe can fill a tank in 6 minutes, while another pipe can empty the completely filled tank in 7 minutes. If both the pipes are opened together when the tank is empty, how many minutes will it take to fill half of the tank ಅಂತ ಕೇಳಿದ್ದಾರೆ. ಈಸಿ ಪ್ರಶ್ನೆ. ಒಂದು ಪೈಪ್ 6 ನಿಮಿಷಗಳಲ್ಲಿ ತುಂಬಬಲ್ಲದು. ಎ ಅನ್ನೋ ಒಂದು ಪೈಪ್ ಇದೆ, 6 ನಿಮಿಷದಲ್ಲಿ ತುಂಬುತ್ತೆ. ಬಿ ಅನ್ನೋದು 7 ನಿಮಿಷದಲ್ಲಿ ಖಾಲಿ ಮಾಡುತ್ತೆ. ಸೊ ಎಲ್ ಸಿ ಎಮ್ ಎಷ್ಟಾಯಿತು? 42 ಆಯಿತು. 6 7 ಜಾ 7 6 ಜಾ, ಇದು ಮೈನಸ್. ಓಕೆನಾ? ಸೊ ಈಗೇನು ಕೇಳಿದ್ದಾರೆ? ಟ್ಯಾಂಕ್ ಖಾಲಿಯಾಗಿದ್ದಾಗ ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ, ಸೊ ಈಗ ಖಾಲಿ ಇದೆ ಟ್ಯಾಂಕು, ಇದು ತುಂಬುತ್ತಾ ಇರುತ್ತೆ, ಇದು ಹೋಗ್ತಾ ಇರುತ್ತೆ. ಇದು ತುಂಬ್ತಿರುತ್ತೆ. ಎಷ್ಟು ಯೂನಿಟ್ಸು? 7 ಯೂನಿಟ್ಸ್ ತುಂಬ್ತಾ ಇರುತ್ತೆ, 6 ಯೂನಿಟ್ಸ್ ಹೋಗ್ತಾ ಇರುತ್ತೆ. ಹಾಗಾದ್ರೆ ಇನ್ನೆಷ್ಟು ಯೂನಿಟ್ ತುಂಬುತ್ತೆ? 1 ಯೂನಿಟ್ ತುಂಬುತ್ತೆ ಅಲ್ವಾ? 7ರಲ್ಲಿ 6 ಹೋದ್ರೆ. ಬಟ್ ಅವ್ರು ಕೇಳಿರೋದು ಏನಪ್ಪ? ಆಫ್. ಕೇಳಿರೋದೇನು? ಆಫ್. ಇದರ ಅರ್ಧ ಎಷ್ಟಾಯಿತು? 21. ಕ್ಲಿಯರಾ? ಸೊ ಬೇಸಿಕ್ ಕ್ವಶನ್ಸ್. ನೆಕ್ಸ್ಟ್ ನೋಡಿ, 1/30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 2/60 ಅಂತ ಕೇಳಿದ್ದಾರೆ. ಓಕೆನಾ? 1/30 2/60ಗೆ ಎಷ್ಟು ಪರ್ಸೆಂಟೇಜು ಅಂತ. ಕ್ಲಿಯರ್? ನೋಡಿ, ಇದು ಏನಾಯಿತು? 1/30ನೇ ಆಯಿತು ಏನಪ್ಪ? ಸೊ 1/30ಗೆ ಎಷ್ಟು ಪರ್ಸೆಂಟೇಜು? 100%. ಪೂರ್ತಿ ಮಾಡೋ ಅವಶ್ಯಕತೆಯೂ ಇಲ್ಲ. ಕ್ಲಿಯರ್? ಒಂದು ವೇಳೆ ಪೂರ್ತಿ ಮಾಡಬೇಕಂದ್ರೆ 1/30 ಡಿವೈಡೆಡ್ ಬೈ 2/60. ಸೊ ಪರ್ಸೆಂಟೇಜ್ ಬೇಕಂದ್ರೆ ಏನು ಮಾಡ್ಬೇಕು ನಾವು? ಇಂಟು 100 ಹಿಂಗೆ ಮಾಡ್ಬೋದು. ಇದು ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ವಾಕಿಂಗ್ ಅಟ್ 5/7 of his normal speed from his home, Shahid is 12 minutes late in reaching his office. The usual time taken by him to cover the distance between his home and his office is ಅಂತ ಕೇಳಿದ್ದಾರೆ. ಶಾಹಿದ್ ತನ್ನ ಮನೆಯಿಂದ ಸಾಮಾನ್ಯ ವೇಗದಲ್ಲಿ 5/7 ನಡೆದು ತನ್ನ ಕಚೇರಿಗೆ ತಲುಪಲು 12 ನಿಮಿಷ ತಡವಾಗುತ್ತಾನೆ. ಅವನ ಮನೆ ಮತ್ತು ಕಚೇರಿಯ ನಡುವಿನ ದೂರವನ್ನು ಕ್ರಮಿಸಲು ಅವನು ತೆಗೆದುಕೊಳ್ಳುವ ಸಾಮಾನ್ಯ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ ನೋಡಿ, 5:7 ಇದೆ. 7 ಸ್ಪೀಡಲ್ಲಿ ಹೋಗ್ಬೇಕಾಗಿರೋದನ್ನ 5 ಸ್ಪೀಡಲ್ಲಿ ಹೋಗ್ತಾನೆ. ಎಷ್ಟು ನಿಮಿಷ ಲೇಟ್ ಆಗ್ತಾನೆ? 12 ನಿಮಿಷ ಲೇಟ್ ಆಗ್ತಾನೆ ಅಲ್ವಾ? ಸೊ ಎಷ್ಟು ಯೂನಿಟ್ಸು? 2 ಯೂನಿಟ್ಸ್ದು 12 ನಿಮಿಷ ಆಯಿತು. ಸೊ ನಮ್ಗೆ ಏನು ಬೇಕೀಗ? ಅವ್ರು ಕೇಳಿದ್ದಾರೆ ಅವನ ಮನೆ ಮತ್ತು ಕಚೇರಿಯ ನಡುವಿನ ದೂರವನ್ನು ಕ್ರಮಿಸಲು ಅವನು ತೆಗೆದುಕೊಳ್ಳುವ ಸಾಮಾನ್ಯ ಸಮಯ. ಈಗ ಸಾಮಾನ್ಯ ಸಮಯ ಅಂದ್ರೆ ನಾವು ಆಕ್ಚುಲಿ ಇದನ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ, ಅವ್ರು ಏನೇ ಒಂದು ಇದು ಕೊಟ್ಟಿಲ್ಲ, ಏನು ಡಿಸ್ಟೆನ್ಸ್ ಕೊಟ್ಟಿಲ್ಲ. ಡಿಸ್ಟೆನ್ಸ್ ಏನಿದೆ? ಕಾನ್ಸ್ಟೆಂಟ್ ಇದೆ. ಡಿಸ್ಟೆನ್ಸ್ ಏನಿದೆ? ಕಾನ್ಸ್ಟೆಂಟ್ ಇದೆ. ಡಿಸ್ಟೆನ್ಸ್ ಯಾವಾಗ ಕಾನ್ಸ್ಟೆಂಟ್ ಇದ್ರೆ ಸ್ಪೀಡ್ಸ್ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಅಂದ್ರೆ ಏನಾಗುತ್ತೆ? 7 5 ಆಗುತ್ತೆ. ಕ್ಲಿಯರ್? ಈಗ ನಾವು 5 ಫೈಂಡ್ ಔಟ್ ಮಾಡಿದ್ರೆ ಮುಗೀತು. 2ರ ವ್ಯಾಲ್ಯೂ 12 ಆಯಿತು, 5ರ ವ್ಯಾಲ್ಯೂ ಎಷ್ಟಾಯಿತು? 30 ಆಯಿತು ಅಲ್ವಾ? 2 ಆರ್ಲಿ 5 ಆರ್ಲಿ. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟ್, in a basketball game, a player scored 36 points using only 2-point shots and 3-point shots. She made 14 successful shots in total. How many 2-point and how many 3-point shots did she make ಅಂತ ಕೇಳಿದ್ದಾರೆ. ಒಂದು ಬ್ಯಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಒಬ್ಬ ಆಟಗಾರ್ತಿ ಕೇವಲ 2 ಪಾಯಿಂಟ್ ಮತ್ತು 3 ಪಾಯಿಂಟ್ ಶಾಟ್ಗಳನ್ನು ಬಳಸಿ 36 ಅಂಕಗಳನ್ನು ಗಳಿಸಿದಳು. ಅವಳು ಒಟ್ಟು 14 ಯಶಸ್ವಿ ಶಾಟ್ಗಳನ್ನು ಮಾಡಿದರೆ ಅವಳು ಮಾಡಿದ 2 ಪಾಯಿಂಟ್ ಮತ್ತು 3 ಪಾಯಿಂಟ್ ಶಾಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಓಕೆ, ಇಲ್ಲಿ ನೋಡೋಣ. ನಮ್ಗೆ ಏನು ಬೇಕು? ಟೋಟಲ್ 36 ಪಾಯಿಂಟ್ಸ್ ಬೇಕಲ್ವಾ? 2 7 ಎಷ್ಟಪ್ಪ? 14 ಆಯಿತು. 3 7 ಎಷ್ಟು? 21 ಆಯಿತು. ಟೋಟಲ್ ಎಷ್ಟಾಯಿತು? 35 ಆಯಿತು. ಅಲ್ಲ, ನಮ್ಗೆ ಬೇಕಾಗಿರೋದು ಎಷ್ಟು? 36 ಪಾಯಿಂಟ್ಸ್. ನೆಕ್ಸ್ಟು 2 10 20 ಆಯಿತು. 3 4 12 ಆಯಿತು. ಟೋಟಲ್ ಎಷ್ಟಾಯಿತು? 32. ನಮ್ಗೆ ಬೇಕಾಗಿರೋದು ಎಷ್ಟು? 36 ಪಾಯಿಂಟ್ಸ್. 2 6 12, 3 8 24. ಇದೆಷ್ಟಾಯಿತು? 36 ಆಯಿತು. ಇದಾಗಿರ್ಬೋದು ಆನ್ಸರ್. ನೆಕ್ಸ್ಟು 2 8 16, 3 6 16. ಇದೆಷ್ಟಾಯಿತು? 32 ಆಯಿತು. 3 6 18. ಇದೆಷ್ಟಾಯಿತು? 34 ಆಯಿತು. ನಮ್ಗೆ ಎಷ್ಟು ಪಾಯಿಂಟ್ಸ್ ಬೇಕು? 36 ಪಾಯಿಂಟ್ಸ್ ಬೇಕು. ಕ್ಲಿಯರ್? ಸೊ ಇಷ್ಟೇ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಅಮೌಂಟ್ ಆನ್ ಎ ಸಮ್ ಆಫ್ 5,000 at 18% per annum compound interest compounded annually in 2 years will be ಅಂತ ಕೇಳಿದ್ದಾರೆ. ಓಕೆನಾ? ಸೊ 5,000 ಅಸಲಿನ ಮೇಲೆ ವಾರ್ಷಿಕ 18% ಚಕ್ರಬಡ್ಡಿ ದರದಲ್ಲಿ ವಾರ್ಷಿಕ ಚಕ್ರಬಡ್ಡಿ ಲೆಕ್ಕ ಹಾಕಿದರೆ 2 ವರ್ಷಗಳಲ್ಲಿ ಆಗುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್? ಓಕೆ, ನೋಡಿ, 18% ಅಂದ್ರೆ ಏನಪ್ಪ? 9/18
50 ಅಲ್ವಾ? ಮೊದಲನೇ ವರ್ಷ 50 ಇರೋದು ಏನಾಗುತ್ತೆ 59 ಆಗುತ್ತೆ. ಎರಡನೇ ವರ್ಷ 50 ಇರೋದು ಇದೊಂದು ಸಮೇತ 59 ಆಗುತ್ತೆ. ಟೋಟಲ್ ಎಷ್ಟಾಯ್ತು ಇದು? 2500 ಆಯಿತು ಪ್ರಿನ್ಸಿಪಲ್. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 5000 ಕೊಟ್ಟಿದ್ದಾರೆ ಅಲ್ವಾ? ನಮಗೆ ಈ ವ್ಯಾಲ್ಯೂ ಬೇಕು. ಕ್ಲಿಯರ್? ಇಲ್ಲಿ ನೋಡಿ 9 9 ಜೆ 81 ಅಲ್ವಾ? 2 0 ಹೋಯ್ತು 2 0 ಹೋಯ್ತು. ಇದೆಷ್ಟು? 25 2 ಜ ಆಗಿದೆ. ಇಲ್ಲಿ ಇಂಟು 2 ಮಾಡಿದ್ರೆ ಲಾಸ್ಟಲ್ಲಿ ಏನು ಬರಬೇಕು? 2 ಬರಬೇಕು. ಸಿಂಪಲ್ ಇದೆ. ಕ್ಲಿಯರ್? ಇಲ್ಲ ಮಾಡ್ತೀರಾ ಅಂದರೆ 59 ಸ್ಕ್ವೇರ್ ಫೈಂಡ್ ಔಟ್ ಮಾಡಿ. ಓಕೆನಾ? 59 ಸ್ಕ್ವೇರ್ ಎಷ್ಟು? 9 ಸ್ಕ್ವೇರ್ 81 ಆಯಿತು. 8 ಕ್ಯಾರಿ 5 9 ಜ 45. 45 ಇಂಟು 2 90. 90 ಪ್ಲಸ್ 8 98. 9 ಕ್ಯಾರಿ ಎಷ್ಟು? 5 ಸ್ಕ್ವೇರ್ 25 ಪ್ಲಸ್ 9 34. ಕ್ಲಿಯರ್? ಸೊ ಅಷ್ಟೇ ಬರುತ್ತೆ. ವೇಟ್ ಒಂದು ಸೆಕೆಂಡು. 59 ಸ್ಕ್ವೇರ್ ಹಾಂ ಇಷ್ಟೇ ಬರುತ್ತೆ. ಇಂಟು 2 ಮಾಡಿದ್ರೆ ಅಂದ್ಕೊಳ್ಳಿ. 2 ಆಯಿತು 16 ಆಯಿತು 1 ಆಯಿತು 9 ಆಯಿತು 2 3 6 ಆಯಿತು 6 9 6. ಕ್ಲಿಯರ್? ಇಷ್ಟೇ. ನೆಕ್ಸ್ಟು, if regular polygons of sides 6 and 5 are inscribed in a circle of radius r, then what is the ratio of their areas ಅಂತ ಕೇಳಿದರೆ ನೋಡಿ. ಥಿಯರಿ ಹೇಳಬೇಕಂದ್ರೆ ಇದು 15 to 20. ಸೊ ಈ ಥರ ಪ್ರಶ್ನೆ ಕೇಳಿದಾಗ ಪಾಲಿಗಾನ್ಸ್, ರೆಗ್ಯುಲರ್ ಪಾಲಿಗಾನ್ಸ್ ನಾನು ಸಿಂಪಲ್ ಆಗಿ ನಿಮ್ಗೆ ಕೇಳ್ಕೊಡ್ತೀನಿ, ಅದನ್ನು ನೆನ್ಪಿಟ್ಕೊ. ಕ್ಲಿಯರ್? ಫಸ್ಟ್ ನಾವು ಏನು ಮಾಡಬೇಕಂದ್ರೆ 6 ಇದೆ ಅಲ್ವಾ? 6ನ ಹಂಗೆ ಬರ್ಕೊಳ್ಳಿ. ಕ್ಲಿಯರ್? ಇಲ್ಲಿ 5ನ ಹಂಗೆ ಬರ್ಕೊಳ್ಳಿ. ಇದೇನಾಯಿತು? ಎಕ್ಸಗಾನ್ ಆಯಿತು, ಇದೇನು ಪೆಂಟಗಾನ್ ಆಯಿತು. ಕ್ಲಿಯರ್? ಈಗ ಏನು ಮಾಡ್ತೀರಂದ್ರೆ ಸೈನ್ 360 ಡಿವೈಡ್ ಬೈ 6 ಮಾಡಿ. ಅಂದರೆ ಸೈನ್ 360 ಡಿವೈಡ್ ಬೈ ಎನ್ ಅಂತ ಇಂಟು ಸೈನ್ 360 ಡಿವೈಡ್ ಬೈ 6 ಏನಾಗುತ್ತೆ? ಸೈನ್ 60 ಆಗುತ್ತೆ ಅಲ್ವಾ? ಸೇಮ್ ಇಲ್ಲೂ ಸಮೇತ ಸೈನ್ 360 ಡಿವೈಡ್ ಬೈ 5 ಮಾಡಿ. ಎಷ್ಟಾಯಿತು? ಸೈನ್ 72 ಆಯಿತು. ಕ್ಲಿಯರ್? ಸೊ ಈಗ 6 ಇಂಟು ಸೈನ್ 60 ಎಷ್ಟಪ್ಪ? √3/2. 2 1 2 3 ಆಯಿತು. ಇದು 5 ಇದೆ. ಸೈನ್ 72 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ √10 ಪ್ಲಸ್ 2√5 ಡಿವೈಡೆಡ್ ಬೈ 4 ಆಗುತ್ತೆ. ಇದು ಸ್ವಲ್ಪ ನೆನ್ಪಿಟ್ಕೋಬೇಕು. ಕ್ಲಿಯರಾ? ಸೊ ಸ್ವಲ್ಪ ಟಫ್ ಕೇಳ್ತಾರೆ. ಓಕೆನಾ? ನಾವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಈ 4 ಈ ಕಡೆ ಹೋದರೆ ಏನಾಯಿತು? 12√3 ಆಯಿತು ಅಲ್ವೇನಪ್ಪ? ಸ್ಟಾರ್ಟಿಂಗ್ 12√3 ಬರಬೇಕು. ಒಂದೇ ಆಪ್ಷನ್ ಸ್ಟಾರ್ಟಿಂಗ್ ಇರೋದು. ಮುಗೀತಾ? 12√3 ಇಷ್ಟು 5 √10 ಪ್ಲಸ್ 2√5. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ. 5403 is divided among A, B, C in such a way that if 79, 25 and 19 be deducted from their respective shares, they have money in the ratio 14:5:11. Find the difference between B's and C's original shares ಅಂತ ಕೇಳಿದ್ದಾರೆ. 5403 ಎ ಬಿ ಸಿ ನಡುವೆ ಎಷ್ಟು ಪ್ರಮಾಣದಲ್ಲಿ ಹಂಚಲಾಗುತ್ತದೆ ಎಂದರೆ ಅವರವರ ಪಾಲಿನಿಂದ ಕ್ರಮವಾಗಿ 79 ರೂಪಾಯಿ, 25 ರೂಪಾಯಿ ಮತ್ತು 19 ರೂಪಾಯಿ ಕಳೆದರೆ ಅಂದರೆ ಈ 5403 ಅಲ್ಲಿ 79 ರೂಪಾಯಿ, 25 ರೂಪಾಯಿ, 19 ರೂಪಾಯಿ ಕಳೆದ್ರೆ ಇನ್ನು ಉಳಿದಿರೋದು ಏನಿರುತ್ತೆ ಅದನ್ನ ಹಂಚುತ್ತಾರೆ. ಯಾವ ತರ ಹಂಚುತ್ತಾರೆ? 14:5:11 ಹಂಚುತ್ತಾರೆ. ಹಾಗಾದ್ರೆ ಬಿ ಮತ್ತು ಸಿ ಅವರ ಪಾಲಿನ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಯಾವಾಗ? ಮೂಲ ಅಂದ್ರೆ ಮೀನ್ಸ್ ಒರಿಜಿನಲ್ದು ಅಲ್ವಾ? ಸೊ ಫಸ್ಟಿಗೆ ಎಷ್ಟಿದೆಪ್ಪ? 5403 ಇದೆ. ಇದರಲ್ಲಿ ಎಷ್ಟು ಮೈನಸ್ ಮಾಡ್ತಾರೆ? ಇಷ್ಟು ಮಾಡ್ತಾರೆ. 79, 25, 19. 25, 19 ಎಷ್ಟಾಯಿತು? 44 ಆಯಿತು. ಏನಪ್ಪ? 44 ಆಯಿತು. 3 ಆಯಿತು. ಇದು 12 ಆಯಿತು. 123 ಹೋದರೆ 0, 8 ಇಷ್ಟು ಉಳಿತು. ಇದನ್ನ ಹೆಂಗೆ ಹಂಚುತ್ತಾರೆ ಅವರು? 14:5:11 ಹಂಚುತ್ತಾರೆ. ಹಾಗಾದ್ರೆ ಇದೆಷ್ಟಾಯಿತು? ಓಕೆನಾ? 14 5 ಎಷ್ಟಾಯ್ತಪ್ಪ? 29. ಸರಿ, 19 19 11 30 ಆಯಿತು. ಸೊ 30 ವ್ಯಾಲ್ಯೂ ಇಷ್ಟು 0 0 3 1 ಜ 3 ಅಂಡ್ 2 ಉಳಿತು 22 ಮೀನ್ಸ್ 7 ಜ 1 ಉಳಿತು 18 ಮೀನ್ಸ್ 6 ಜ. 1ನ ವ್ಯಾಲ್ಯೂ 176 ಆಯಿತು. ನಮ್ಗೆ ಏನು ಬೇಕು? ಡಿಫರೆನ್ಸ್ ಬಿಟ್ವೀನ್ ಬೀಸ್ ಅಂಡ್ ಸೀಸ್. ಸೊ ಎಷ್ಟು? 6 ಅಲ್ವಾ? 6 ಇಂಟು 176 ಎಷ್ಟಾಯಿತು? 36 3 17 6 102 ಪ್ಲಸ್ 3 105.
1056 ಆಯಿತು. ಬಟ್ ಅವ್ರು ಕೇಳಿರೋದೇನು ಡಿಫರೆನ್ಸ್. ಓಕೆನಾ, ಇಲ್ಲಿ ಡಿಫರೆನ್ಸ್ ಬಂದಿದೆ, ಬಟ್ ಒರಿಜಿನಲ್ ಡಿಫರೆನ್ಸ್ ಎಷ್ಟಿದೆ 6. ಅದನ್ನು ನಾವು ಮೈನಸ್ ಮಾಡಿದ್ರೆ ಎಷ್ಟು ನಮಗೆ 1050 ಯಾ ಇದೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪ್ಲಿಫೈ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಂತ ಇದೆ. ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಷ್ಟಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 25 ಆಗುತ್ತೆ. ಆಪ್ಷನ್ ಬಿ, ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಫಾರ್ 7 innings a cricketer had an average of 59 runs. In the 8th innings he scored 217 runs. His average scores increased by ಅಂತ ಕೇಳಿದ್ದಾರೆ. ಒಬ್ಬ ಕ್ರಿಕೆಟ್ ಆಟಗಾರನು 7 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ 59 ಇದೆ. ಆದರೆ ಅವನು 8ನೇ ಇನ್ನಿಂಗ್ಸಲ್ಲಿ ಏನು ಮಾಡ್ತಾನೆ, 217 ರನ್ ಹೊಡಿತಾನೆ. ಹಾಗಾದರೆ ಅವನು ಸರಾಸರಿ ಸ್ಕೋರ್ ಎಷ್ಟು ಹೆಚ್ಚಾಯಿತು ಅಂತ. ಕ್ಲಿಯರ್. ಸೊ 7ವರೆಗೂ ಇಷ್ಟೇ ಇರುತ್ತೆ, 8ದೂ ಇಷ್ಟೇ ಅನ್ಕೊಳ್ಳಿ, 8ದೂ 59 ಅನ್ಕೊಳ್ಳಿ. ಓಕೆನಾ, 8ದೂ ಏನಂತ ಅನ್ಕೊಂತಾರೆ, 8ದೂ 59 ಅನ್ಕೊಳ್ಳಿ. ಸೊ 59ಕ್ಕಿಂತ ಎಷ್ಟು ಜಾಸ್ತಿ ಹೊಡೆದಿದ್ದಾನೆ ನೋಡಬೇಕು. 7ರಲ್ಲಿ 9 ಅಂದರೆ 8, 20ಲ್ಲಿ 5 ಅಂದರೆ 15, 158 ಜಾಸ್ತಿ ಹೊಡೆದಿದ್ದಾನೆ. ಅಂದರೆ 158 ಜಾಸ್ತಿ ರನ್ ಹೊಡೆದಿದ್ದಾನೆ. ಎಷ್ಟನೇ ಇನ್ನಿಂಗ್ಸಲ್ಲಿ, 8ನೇ ಇನ್ನಿಂಗ್ಸಲ್ಲಿ. 8 1 ಜಾ 8 19 ಜಾ 152 ಆಯಿತು. ಇನ್ನು 6 ಉಳಿತು, ಪಾಯಿಂಟ್ ಮಾಡಿದ್ರೆ 60 ಆಯಿತು. 8 7 ಅಂದರೆ 19.7 ಇಲ್ಲ, ಅವ್ರೇನು ಕೇಳಿದ್ರೆ ರೌಂಡ್ ಆಫ್. ಸೊ 19.5ಗಿಂತ ಜಾಸ್ತಿ ಇದೆ. ಸೊ ಆನ್ಸರ್ ಏನು 20. 19.5ಗಿಂತ ಕೆಳಗಡೆ ಇದ್ದರೆ 19 ಆಗ್ತಾ ಇತ್ತು. ಕ್ಲಿಯರ್. ಸೊ 7 ಇನ್ನಿಂಗ್ಸ್ವರೆಗೂ ಅವ್ನು 59 ರನ್ನೇ ಹೊಡ್ಕೊಂಡು ಬಂದಿದ್ದಾನೆ. 8ನೇ ಇನ್ನಿಂಗ್ಸ್ 59 ರನ್ನೇ ಹೊಡೆದಿರ್ತಾನೆ, ಬಟ್ ಸ್ವಲ್ಪ ಜಾಸ್ತಿ ಹೊಡೆದಿದ್ದಾನೆ. ಎಷ್ಟು ಜಾಸ್ತಿ ಹೊಡೆದಿದ್ದಾನೆ, 158 ಜಾಸ್ತಿ ಹೊಡೆದಿದ್ದಾನೆ. ಕ್ಲಿಯರ್. Next, a person's monthly income is 60,000. He spends 25% of his income on rent, 15% on groceries, 10% on transportation and saves the rest. How much money does he save every month ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಬ್ಬ ವ್ಯಕ್ತಿ ಮಾಸಿಕ ಆದಾಯ ಎಷ್ಟಿದೆ, 60,000 ಇದೆ. ಓಕೆ, ಅವನು ತನ್ನ ಆದಾಯದ 25% ಬಾಡಿಗೆ, 15% ದಿನಸಿ ಸಾಮಗ್ರಿಗಳಿಗೆ ಮತ್ತು 10% ಸಾರಿಗೆ ಖರ್ಚಿಗೆ ಮಾಡ್ತಾನೆ. ಟೋಟಲ್ ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತಾನೆ, 25 15 40 10 50% ಖರ್ಚು ಮಾಡ್ತಾನೆ. ಕ್ಲಿಯರ್. ಹಾಗಾದ್ರೆ ಅಂಡ್ ಸೇವ್ಸ್ ದ ರೆಸ್ಟ್ ಅಂತ ಕೇಳಿದ್ದಾರೆ. ಓಕೆ, ಖರ್ಚು ಮಾಡ್ತಾನೆ ಮತ್ತು ಉಳಿದಿದ್ದನ್ನು ಉಳಿಸುತ್ತಾನೆ. ಇನ್ನೇನು ಉಳಿದಿದ್ದನ್ನು ಉಳಿಸ್ತಾನೆ, ಅಂದ್ರೆ 50% ಖರ್ಚು ಮಾಡಿದಾನೆ, ಇನ್ನು 50% ಏನು ಮಾಡಿದಾನೆ, ಉಳಿಸಿದ್ದಾನೆ. ಹಾಗಾದ್ರೆ ಅವನು ಪ್ರತಿ ತಿಂಗಳು ಎಷ್ಟು ಹಣವನ್ನು ಉಳಿಸುತ್ತಾನೆ, 50% ಉಳಿಸ್ತಾನೆ. ಸೊ 60,000ಗೆ 50% ಎಷ್ಟು, 30,000. ಪೆನ್ನು ಬೇಕಾಗಿಲ್ಲ, ಪೇಪರ್ ಬೇಕಾಗಿಲ್ಲ. ನೆಕ್ಸ್ಟ್ ನೋಡಿ, find the effective price percentage of the market price after 3 consecutive discounts of 10%, 27% and 8% ಅಂತ ಕೇಳಿದ್ದಾರೆ. ಸೊ 10, 27, 8ಗೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, 3 ಸಕ್ಸೆಸಿವ್ ಡಿಸ್ಕೌಂಟ್ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ನನಗೆ ಗೊತ್ತಿದ್ದ ಪ್ರಕಾರ ಆಪ್ಷನ್ಸ್ ರಾಂಗ್ ಇದೆ. 10, 27, 37 ಆಯಿತು, 37 8 45 ಆಯಿತು. ಸೊ 45 ಕೆಳಗಡೆನೇ ಬರಬೇಕು. ಸೊ ಆಪ್ಷನ್ಸ್ ರಾಂಗ್ ಇದೆ, ತಲೆಗೆಡಿಸ್ಬಿಟ್ಟು ನಾವು ಮಾಡೋಣ. ರೈಟ್. ಸೊ ಏನು ಫಾರ್ಮುಲಾ 3ಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ zx divided by 100 plus xyz divided by 10,000 ಅಲ್ವೇನಪ್ಪ. ಸೊ ಎಕ್ಸ್ನ ವ್ಯಾಲ್ಯೂ 10 ಕೊಟ್ಟಿದ್ರೆ 10 ಪ್ಲಸ್ 27 ಎಷ್ಟು, 37, 37 ಪ್ಲಸ್ 8 45 ಮೈನಸ್ 10 ಇಂಟು 27 270 ಪ್ಲಸ್ 27 ಇಂಟು 8 8 7 ಜ 42 4 ಕ್ಯಾರಿ 8 2 ಜ 16 ಪ್ಲಸ್ 4 20 ಅಂದರೆ 202. ಕರೆಕ್ಟ್ ಇದೆಯಾ, 206 ಅನ್ಸುತ್ತೆ. 8 7 ಜ 56 5 ಕ್ಯಾರಿ 8 2 16 ಪ್ಲಸ್ 216 ಆಯಿತು. ಪ್ಲಸ್ ಜೆಡ್ ಎಕ್ಸ್ ಅಂದರೆ 8 ಇಂಟು 10 80 ಆಯಿತು, ಡಿವೈಡ್ ಬೈ 100 ಪ್ಲಸ್ ಎಕ್ಸ್ ವೈ ಜೆಡ್ ಅಂದರೆ 10 ಇಂಟು 27 270 270 ಇಂಟು 8 ಅಂದರೆ 27 ಇಂಟು 8 216 ಅಂದರೆ 216 ಇಂಟು 10 ಎಷ್ಟಾಯಿತು, 2160 ಆಯಿತು ಬೈ 10,000 ಅಲ್ವೇನಪ್ಪ. ಏನೂ ಇಲ್ಲ, 27 ಇಂಟು 8 ಎಷ್ಟಾಯಿತು, 216 ಆಯಿತು. 216 ಇಂಟು 10 2160 ಆಯಿತು, ಡಿವೈಡ್ ಬೈ 10,000. ಸೊ 45 ಮೈನಸ್ 270 ಪ್ಲಸ್ 80 350 ಪ್ಲಸ್ 200 550 ಪ್ಲಸ್ 16 576 ಆಯಿತು. 270 ಪ್ಲಸ್ 80 350 ಪ್ಲಸ್ 200 550 ಪ್ಲಸ್ 16 566 ಆಯಿತು, ಅಂದರೆ 5.66 ಆಯಿತು. 566 ಡಿವೈಡ್ ಬೈ 100 5.66 ಆಯಿತು, ಪ್ಲಸ್ 0.2160 ಆಯಿತು.
ಅಲ್ವಾ 10,000 2160 ಡಿವೈಡ್ ಬೈ 10,000 ಅಷ್ಟಾಗುತ್ತೆ. ಸೊ 45 ಅಲ್ಲಿ 5.66 ಅಂದರೆ 45 ನಾವು ಏನು ಕಳಿಬೇಕು ಫಸ್ಟ್ 6 ಕಳಿಬೇಕು. 45 6 ಹೋದ್ರೆ ಎಷ್ಟಪ್ಪ 39. ಪಾಯಿಂಟ್ 1 ಅಲ್ಲಿ 6 ಹೋದ್ರೆ 3 4 ಪ್ಲಸ್ 2160 0655539. ಸೊ ಆನ್ಸರ್ ಎಷ್ಟು 39.55 ಸಮಥಿಂಗ್ ಬರಬೇಕು ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಸ್ಕ್ವೇರ್ ಆಫ್ ದ ಎಕ್ಸ್ಪ್ರೆಷನ್ ಅಂತ ಕೇಳಿದರೆ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ವೈ ಸ್ಕ್ವೇರ್ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ -1 ಡಿವೈಡೆಡ್ ಬೈ ವೈ ಟು ದಿ ಪವರ್ ಆಫ್ ಅಂದರೆ ವೈ ಟು ದಿ ಪವರ್ ಆಫ್ -2 ಇಂಟು 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ ಹೋಲ್ ಸ್ಕ್ವೇರ್ ಈ ಥರ ಕೊಟ್ಟಿದ್ದಾರೆ. ಓಕೆ, ನಾವು ಹಂಗೆ ಬರ್ಕೊಳ್ಳೋಣ. ಎಕ್ಸ್ ಕ್ಯೂಬ್ ಡಿವೈಡ್ ಬೈ ವೈ ಸ್ಕ್ವೇರ್ ಇಂಟು 1 ಬೈ ಎಕ್ಸ್ ಟು ದಿ ಪವರ್ ಆಫ್ -1 ನಾವು ಏನಂತ ಬರ್ಕೋಬೋದು ಎಕ್ಸ್ ಅಂತ ಬರ್ಕೋಬೋದು. ಮೇಲ್ಗಡೆ ಹೋದ್ರೆ ಇದು ಎಕ್ಸ್ ಆಗಿಬಿಡುತ್ತೆ ಅಲ್ವಾ, ಆಗುತ್ತಾ ಇಲ್ವಾ? ಅಂಡ್ ಡಿವೈಡ್ ಬೈ ವೈ ಟು ದಿ ಪವರ್ ಆಫ್ -2 ಇದೆ, ಮೇಲ್ಗಡೆ ಹೋದ್ರೆ ವೈ ಟು ದಿ ಪವರ್ ಆಫ್ +2 ಆಗುತ್ತೆ ಅಂದರೆ ವೈ ಸ್ಕ್ವೇರ್ ಆಗುತ್ತೆ ಇಂಟು ಅಲ್ವಾ ಇಂಟು 1 ಡಿವೈಡ್ ಬೈ ಎಕ್ಸ್ ಟು ದಿ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಆಫ್ 4 ಆಗುತ್ತಲ್ವಾ. ಕ್ಲಿಯರ್? ವೈ ಸ್ಕ್ವೇರ್ ಹೋಯಿತು, ಎಕ್ಸ್ ಕ್ಯೂಬ್ ಹೋಯಿತು, ನೆಕ್ಸ್ಟ್ ಉಳಿತು ಎಕ್ಸ್ ಹೋಯಿತು. ಸೊ ಆನ್ಸರ್ ಏನು 1. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ. 2 trains of lengths 316 meter and 349 meter are running at the speed of 58 km per hour and 68 km per hour respectively on parallel tracks in opposite direction. In how many seconds will they cross each other ಅಂತ ಕೇಳಿದ್ರು. ಓಕೆನಾ? 316 ಮೀಟರ್ ಮತ್ತು 349 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ 58 km per hour ಮತ್ತು 68 km per hour ವೇಗದಲ್ಲಿ ಸಮಾನಾಂತರ ಹಳಿಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ವಿರುದ್ಧ ಅಂದ್ರೆ ನಾವೇನು ಮಾಡಬೇಕು, ಅಡಿಷನ್ ಮಾಡಿಬಿಡ್ಬೇಕು. ನಮ್ಗೆ ಏನು ಬೇಕು, ಹೌ ಮೆನಿ ಸೆಕೆಂಡ್ಸ್ ಅಂದರೆ ಟೈಮ್ ಕೇಳಿದ್ದಾರೆ. ಸೊ ಟೈಮ್ ಬೇಕಂದ್ರೆ ಏನು ಮಾಡಬೇಕಪ್ಪ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡಿದ್ರೆ ಮುಗೀತು. ಡಿಸ್ಟೆನ್ಸ್ ಎಷ್ಟು, ಸೊ ಆಪೋಸಿಟ್ ಕೊಟ್ಟರೆ ಅಡಿಷನ್ನು, ಸೇಮ್ ಕೊಟ್ಟರೆ ಏನು ಮೈನಸ್. ಕ್ಲಿಯರ್? ಸೊ ಎಷ್ಟಾಯಿತು 9 6 5 ಆಯಿತು, 1 ಕ್ಯಾರಿ 31 34 65 ಆಯಿತು, ಪ್ಲಸ್ 1 66 ಆಯಿತು, ಡಿವೈಡೆಡ್ ಬೈ ಸ್ಪೀಡ್ಸು ಅಡಿಷನ್ ಮಾಡಿದ್ರೆ ಎಷ್ಟಾಯಿತು 50 + 60 110 ಆಯಿತು, 110 + 16 126 ಆಯಿತು. ಬಟ್ ಅವ್ರು ಕೇಳಿರೋದೇನು ಸೆಕೆಂಡ್ಸಲ್ಲಿ ಕೇಳಿದರೆ ಅಲ್ವಾ, ಇಲ್ಲಿ ಕೊಟ್ಟಿರೋದೇನು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ, 18 ಡಿವೈಡ್ ಬೈ 5 ಮಾಡಬೇಕು. ಕ್ಲಿಯರ್? 18 1 ಜಾ 18 7 ಜಾ 7 1 ಜಾ 7 9 ಜಾ 63, ಇನ್ನು ಎಷ್ಟು ಉಳಿತು 3 ಉಳಿತು 35 ಆಯಿತು, 5 ಜಾ 5 1 ಜಾ 5 19 ಜಾ ಮುಗೀತಲ್ವಾ. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ತುಂಬ ಬೇಸಿಕ್ ಕ್ವಶನ್ಸ್ ಇದೆ. 2 ಬೈ 5 ಪ್ಲಸ್ 1.4 ಅಂತ ಕೇಳಿದ್ದಾರೆ. ಸೊ ಮಲ್ಟಿಪಲ್ ಮಾಡಿದ್ರೆ ಎಷ್ಟಾಯಿತು 2 ಪ್ಲಸ್ 5 1 ಜಾ 5 ಪ್ಲಸ್ 0.4 ಅಂದರೆ 1.4 × 5 7 ಆಯಿತು, ಡಿವೈಡ್ ಬೈ 5. ಟೋಟಲ್ ಎಷ್ಟಾಯಿತು 9 ಬೈ 5 ಆಯಿತು. ಇಲ್ಲಿ ಇಂಟು 2 ಮಾಡಿದ್ರೆ, ಇಲ್ಲಿ ಇಂಟು 2 ಮಾಡಿದ್ರೆ ಎಷ್ಟಾಯ್ತಪ್ಪ 18 ಡಿವೈಡ್ ಬೈ 10 ಆಯಿತು. 18 ಡಿವೈಡ್ ಬೈ 10 ಅಂದರೆ 1.8 ಇಲ್ವಾ. ಸೊ ಯಾವುದಾದ್ರೂ ಒಂದು 1.8 ಬರ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟು, A is 3 times as old as B. If 6 years are subtracted from B's age and 4 years are added to A's age, then A's age will be 5 times to B's age. How old was A 2 years ago ಅಂತ ಕೇಳಿದ್ದಾರೆ. ಎ ಯ ವಯಸ್ಸು ಬಿ ಯ ವಯಸ್ಸಿನ 3 ಪಟ್ಟಿದೆ. ಎ ಬಿ ಇಬ್ಬರು ಇದ್ದಾರೆ, ಇವ್ರದ್ದು 3 ಪಟ್ಟಿದೆ ಅಲ್ವಾ. ಬಿನ ವಯಸ್ಸಿನಿಂದ 6 ವರ್ಷಗಳನ್ನು ಕಳೆದು ಮತ್ತು ಎ ವಯಸ್ಸಿಗೆ 4 ವರ್ಷಗಳನ್ನು ಸೇರಿಸಿದ್ರೆ ಎನ ವಯಸ್ಸು ಬಿನ ವಯಸ್ಸಿನ 5 ಪಟ್ಟಾಗುತ್ತಂತೆ. ಪಟ್ಟಾಗುತ್ತಾ 5 ಪಟ್ಟು. ಹಾಗಾದ್ರೆ 2 ವರ್ಷಗಳಿಂದ ಎನ ವಯಸ್ಸು ಎಷ್ಟು ಅಂತ ಕಂಡುಹಿಡಿರಿ. ಇಷ್ಟೇ. ಕೆಲಸ ಮಾಡ್ಬೋದು, 3 ಮಲ್ಟಿಪಲ್ -2 ಮಾಡ್ಬೋದು ಡೈರೆಕ್ಟ್ ಆನ್ಸರ್ ಬೇಕಂದ್ರೆ. ಇದು ಹೋಗ್ಬಿಡುತ್ತೆ 3 ಮಲ್ಟಿಪಲ್ -2 56 ಹೋಗುತ್ತಾ, 42 ಆ್ಯಂಡ್ 51 ಹೋಗುತ್ತೆ. 2 ಆಪ್ಷನ್ ಉಳೀತು. ಮಾಡೋಣ ತಗೊಳ್ಳಿ, ಏನಿಲ್ಲ, ಇದಕ್ಕೂ ಇದು ಕ್ರಾಸ್ ಮಲ್ಟಿಪಲ್ ಮಾಡಿ 3 1 ಜಾ 3 5 1 ಜಾ 5, ಡಿಫ್ರೆನ್ಸ್ ಎಷ್ಟಾಯಿತು 2 ಆಯಿತು. 2 ವ್ಯಾಲ್ಯೂ ಎಷ್ಟಾಯಿತು 4 1 ಜಾ 4 6 5 ಜಾ 30 30 + 4 ಎಷ್ಟಾಯಿತು 34 ಆಯಿತು.
ಆ್ಯಕ್ಚುಲಿ ಇದು ಮೈನಸ್ ಆಗಬೇಕು, ಬಟ್ ಮೈನಸ್ ಇಂಟು ಮೈನಸ್ ಇಲ್ಲಿ ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಕ್ಲಿಯರ್. ಸೊ ಏನಾಯಿತು, 1ನ ವ್ಯಾಲ್ಯೂ 17 ಆಯಿತು. ಸೊ 3ನ ವ್ಯಾಲ್ಯೂ ಎಷ್ಟಾಗುತ್ತೆ, 51 ಆಗುತ್ತೆ. ಬಟ್ ಅವ್ರು ಕೇಳಿರೋದೇನಪ್ಪ, 2 ವರ್ಷಗಳ ಹಿಂದೆ, ಅಂದರೆ -2 ಮಾಡಿದ್ರೆ 40. ಕ್ಲಿಯರ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಇದರಷ್ಟು ಈಸಿ ಯಾವುದೂ ಇಲ್ಲ ರೀ, ಇದರಷ್ಟು ಈಸಿ ಯಾವುದೂ ಇಲ್ಲ. ಕ್ಲಿಯರ್. ನೋಡಿ, ದ ಕಾಸ್ಟ್ ಆಫ್ ವಾಷಿಂಗ್ ಮಿಷನ್ ಈಸ್ 25% ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಟಿವಿ. ಒಂದು ವಾಷಿಂಗ್ ಮಿಷನ್ನ ಬೆಲೆ ಟಿವಿಯ ಬೆಲೆಗಿಂತ 25% ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ, 25% ಅಂತ. ಇದು 3, ಇದು 4 ಏನಪ್ಪ. ಇಫ್ ದ ಕಾಸ್ಟ್ ಆಫ್ ದ ವಾಷಿಂಗ್ ಮಿಷನ್ ಇನ್ಕ್ರೀಸಸ್ ಬೈ 75%, ಇದೇನಾಗುತ್ತೆ 75% ಇನ್ಕ್ರೀಸ್ ಆಗುತ್ತೆ. ಇದೇನಾಗುತ್ತೆ 49% ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಆಫ್ 6 ವಾಷಿಂಗ್ ಮಿಷನ್ಸ್ ಅಂಡ್ 3 ಟಿವಿಸ್. ಕ್ಲಿಯರ್. ಸೊ ಕ್ರಾಸ್ ಮಲ್ಟಿಪ್ಲೈ ಆದರೆ ಮಾಡಿಬಿಡಿ. 3 3 ಹೋಯಿತು, 2. ಕ್ಲಿಯರ್. ಸೊ 75 ಇಂಟು 3 ಎಷ್ಟಾಯ್ತಪ್ಪ, 225 ಆಯಿತು. ನೆಕ್ಸ್ಟು ಇದೆಷ್ಟಾಯಿತು, 98 ಆಯಿತು. ಡಿವೈಡ್ ಬೈ 3 + 2 ಎಷ್ಟಾಯಿತು, 5 ಆಯಿತು. ಮಾಡಿದ್ರೆ ಆನ್ಸರ್ ಮುಗೀತೆ. ದಯವಿಟ್ಟು ಇದನ್ನು ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ಸೊ ಇದು ಆಪ್ಷನ್ಸ್ ರಾಂಗ್ ಇದೆ. ಕ್ಲಿಯರ್. ಸೊ 225ಕ್ಕೆ 98ಗೆ ಎಷ್ಟು ಡಿಫ್ರೆನ್ಸ್ ಆಯಿತು, ಜಾಸ್ತಿ ಡಿಫ್ರೆನ್ಸ್ ಆಯ್ತಲ್ವಾ. 127 ಡಿಫ್ರೆನ್ಸ್ ಆಯಿತು. 225ಗೆ 127 ಏನು ನಿಯರ್ಲಿ 57% ಎಬೋ ಇದೆ. ಸೊ ಇದು ರಾಂಗ್ ಇದೆ. ನೀವೇನು ಮಾಡ್ತೀರಾ ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟು, ಸಮ್ ಆಫ್ ದ ಫಸ್ಟ್ 13 ಪ್ರೈಮ್ ನಂಬರ್ಸ್ ಅಂತ ಕೇಳಿದರೆ 13 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು. ಸೊ 10 ಎಷ್ಟಪ್ಪ, 129 ಆಗುತ್ತೆ ಅಲ್ವಾ. ಸೊ 9 ಎಷ್ಟಾಗುತ್ತೆ, 100 ಆಗುತ್ತೆ. 10 ಎಷ್ಟಾಗುತ್ತೆ, 129 ಆಗುತ್ತೆ ಅಲ್ವಾ. 29 10ನೇ ಪ್ರೈಮ್ ನಂಬರ್. ಕ್ಲಿಯರ್. ಸೊ 11ನೇ ಪ್ರೈಮ್ ನಂಬರ್ ಯಾವುದು, 31. 12ನೇ ಪ್ರೈಮ್ ನಂಬರ್ ಯಾವುದು, 37. 13ನೇ ಪ್ರೈಮ್ ನಂಬರ್ ಯಾವುದು, 41. ಕ್ಲಿಯರ್. ಸೊ 9 + 1 0 ಆಯಿತು. 0 + 7 + 1 ಓನ್ಲಿ ಯೂನಿಟ್ ಡಿಜಿಟ್ ತಗೊಳ್ಳಿ, ಬಿಕಾಸ್ ಯೂನಿಟ್ ಡಿಜಿಟ್ ಇಲ್ಲೆಲ್ಲ ಚೇಂಜ್ ಇದೆ. ಕ್ಲಿಯರ್. ಸೊ ಎಷ್ಟಾಯಿತು, 8 ಆಯಿತು. ಲಾಸ್ಟಲ್ಲಿ ಏನು ಬರಬೇಕು, ಯೂನಿಟ್ ಡಿಜಿಟು 8 ಬರಬೇಕು. ಕ್ಲಿಯರ್. ಒಂದು ವೇಳೆ ನೀವು ಮಾಡ್ತೀರಂದರೆ 129 + 31 ಎಷ್ಟಾಯಿತು, 160 ಆಯಿತು ಅಲ್ವಾ. 37 + 41 78 ಆಯಿತು, ಅಂದರೆ 238 ಆಯಿತು. ಕ್ಲಿಯರ್. ನೆಕ್ಸ್ಟು, 90% ಆಫ್ 80% ಆಫ್ 2/7 ಆಫ್ ಎ ನಂಬರ್ ಈಸ್ 576. ಫೈಂಡ್ ದ ನಂಬರ್ ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆಯ 90% 80% 90% 576 ಆಗಿದ್ರೆ ಇದು ಬಿಡಿ, ಇದು ರಾಂಗ್ ಇದೆ. ಓಕೆನಾ. 90% ಆಫ್ 80% ಆಫ್ 2/7 ಆಫ್ ಎ ನಂಬರ್ ಇಸ್ 576 ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಕ್ಲಿಯರ್. ಇಷ್ಟೇ. 9/10, 80% ಅಂದರೆ 4/5, 2/7 ಅವರೇ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ 9 1 ಜಾ ಹೋಗುತ್ತಾ, 9 6 ಜಾ 54, ಇನ್ 3 ಉಳಿದು 36 ಮೀನ್ಸ್ 4 ಜಾ, 4 2 ಜಾ 8 ಆಯಿತು, 8 8 ಜಾ, 8 5 ಜಾ 40 ಆಯಿತು, ಇಂಟು 10 7 ಜಾ 70 ಆಯಿತು. 4 × 7 ಎಷ್ಟಾಯಿತು, 28 ಆಯಿತು. ಕ್ಲಿಯರ್. ನೆಕ್ಸ್ಟು, ಇಫ್ ದ ಲೆಂತ್ ಆಫ್ ದ ಕ್ಯೂಬಾಯ್ಡ್ ಈಸ್ 21 centimeter, breadth is 2 centimeter and the volume of the cuboid is 9198 centimeter cube, then find the height of the cuboid ಅಂತ ಕೇಳಿದ್ದಾರೆ. ಸೊ ಕ್ಯೂಬಾಯ್ಡ್ ಒಂದು ಫಾರ್ಮುಲಾ ಏನಾಗುತ್ತೆ, L × B × H ಆಗುತ್ತೆ. ಬೇಸಿಕ್ ಕ್ವಶನ್ ಇದು. ಅದೇ ಕೊಟ್ಟಿದ್ದಾರೆ 9198. ಓಕೆ. ಎಲ್ ವ್ಯಾಲ್ಯೂ ಎಷ್ಟು, 21. ಬಿನ ವ್ಯಾಲ್ಯೂ 2, Hನ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಏನಪ್ಪ. ಸೊ ಇದೆಷ್ಟಾಯಿತು, 42 ಆಯಿತು. ಇದೆಷ್ಟಾಯಿತು, 9198 ಆಯಿತು. ಸೊ ಬೇಸಿಕ್ಕಾಗಿ ಮಾಡಿದ್ರೆ 2 ಟೇಬಲಲ್ಲಿ 8 ಯಾವಾಗ ಬರುತ್ತೆ, 4 9 ಬರುತ್ತೆ. 2 ಇತ್ತು. 2 ಟೇಬಲಲ್ಲಿ 8 ಯಾವಾಗ ಬರುತ್ತೆ, 4 ಮತ್ತು 9 ಬರುತ್ತೆ ಅಲ್ವಾ. ಸೊ 9 ಇರೋದು ಒಂದೇ ಆಪ್ಷನ್ ಅಲ್ವಾ. ಇತ್ತು 4 ಇಲ್ಲ. 4 ಇದ್ದಿದ್ರೆ ನಾವು ಪೂರ್ತಿ ಮಾಡ್ಬೋದಿತ್ತು. ಕ್ಲಿಯರ್. ನೆಕ್ಸ್ಟು, ABC can do a piece of work in 3 6 6 days respectively. How long will they take to do twice the same work working together ಅಂತ ಕೇಳಿದ್ದಾರೆ. ಎ ಬಿ ಮತ್ತು ಸಿ ಕ್ರಮವಾಗಿ ಒಂದು ಕೆಲಸವನ್ನು 3 6 ಮತ್ತು 6 ದಿನಗಳಲ್ಲಿ ಮುಗಿಸಬಲ್ಲರು. ಇವರೆಲ್ಲರೂ ಒಟ್ಟಿಗೆ ಸೇರಿ ಅದೇ ಕೆಲಸದ 2ರಷ್ಟು ಕೆಲಸವನ್ನು ಮಾಡಲು ಎಷ್ಟು ದಿನಗಳಲ್ಲಿ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಎ 3, ಇದು 6, ಇದು 6. ಸೊ ಟೋಟಲ್ LCM ಎಷ್ಟು, 6. 2 ಜಾ 1 ಜಾ 1 ಜಾ, ಟೋಟಲ್ ಎಷ್ಟಾಯ್ತಪ್ಪ, 4. ಬಟ್ ಅವ್ರು ಕೇಳಿರೋದೇನು, ಟ್ವೈಸ್ ಅಂದರೆ 2 ಪಟ್ಟು. 2 1 ಜಾ, ಆನ್ಸರ್ ಎಷ್ಟು, 3. ಬೇಸಿಕ್ ಕ್ವಶನ್ ಗೊತ್ತಿಲ್ಲ, ಬೇಸಿಕ್ ಕ್ವಶನ್ಸ್ ಇದು. ನೆಕ್ಸ್ಟು, ಇಫ್ ಕಾಸ್ಟ್ ಈಸ್ ಈಕ್ವಲ್ ಟು ಎಕ್ಸ್,
ಟಿ ಈಸ್ ಅನ್ ಅಕ್ಯೂಟ್ ಆಂಗಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಟಿ ಅಂತ ಕೇಳಿದ್ರು. ಸೊ ಒಂದು ವೇಳೆ ಕಾಸ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆದರೆ ಕಾಸ್ ಟಿ ಅಂದ್ರೆ ಏನು, ಬಿ ಬೈ ಎಚ್ ಅಲ್ವೇನಪ್ಪ, ಅಂದರೆ ಎಕ್ಸ್ ಬೈ 1 ಅಂತ ಅರ್ಥ. ಏನು ಇಲ್ಲ ಅಂದ್ರೆ 1 ಇರುತ್ತೆ ಕೆಳಗಡೆ. ನಮ್ಗೇನು ಬೇಕು, ಸೈನ್ ಟಿ ಅಂದ್ರೇನು ಪಿ ಬೈ ಎಚ್. ಸೊ ಪಿ ದ ಫೈಂಡ್ ಔಟ್ ಮಾಡಬೇಕು. ಪಿ ದ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪೈಥಾಗರಸ್ ಪ್ರಮೇಯ ಗೊತ್ತು ನಮಗೆ, ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಚ್ ಸ್ಕ್ವೇರ್ ಅಲ್ವಾ. ಪಿ ಸ್ಕ್ವೇರ್ ಬೇಕಂದ್ರೆ ಎಚ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಗುತ್ತೆ. ಓನ್ಲಿ ಪಿ ಬೇಕಂದ್ರೆ ರೂಟ್ ಎಚ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಎಚ್ ಏನು 1, ಬಿ ಏನು ಎಕ್ಸು, ಕ್ಲಿಯರ್. ಸೊ 1 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆನಾ. ಸೊ ಮಾಡಿದ್ರೆ ಏನು ಬರುತ್ತೆ ನಮಗೆ, ಅಂಡರ್ ರೂಟ್ ಎಚ್ ಸ್ಕ್ವೇರ್ ಎಷ್ಟು, 1 ಸ್ಕ್ವೇರ್ 1 ಆಯಿತು, ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್. ಸೊ ಆಪ್ಷನ್ ಸಿ ಮುಗೀತು. 1 ಮೇಲೆ ಬರಲ್ಲ, ಎಕ್ಸ್ ಮೇಲೆ ಬರಲ್ಲ, ಎಕ್ಸ್ ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರಲ್ಲ. ಕ್ಲಿಯರ್, ನಮಗೆ ಕ್ಲಾರಿಟಿಯಾಗಿ ಗೊತ್ತು, ಎಚ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಷ್ಟೇ, ಮುಗೀತಾ. ಇಷ್ಟೇ ಇವತ್ತು ಬೇಸಿಕ್ ಕ್ವಶನ್ಸ್ ಇದಾವೆಲ್ಲ ಅಲ್ವಾ, ಕ್ಲಿಯರ್. ಸೊ ಇಷ್ಟು ಈ ಒಂದು ಸೆಷನ್ನಲ್ಲಿ, ಓಕೆನಾ. ನಾವು ಮೆನ್ಸುರೇಷನ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಮಾಡೋಣ ನಾಳೆ ಯಾರು ನಾಡಿದ್ದು, ಓಕೆನಾ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.